ಕಾರವಾರ ತಾಲೂಕಿನ ಚಿತ್ತಾಕುಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಳೆದ 1 ವರ್ಷದಿಂದ ತೀವ್ರಗೊಂಡಿರುವ ಕಸ ವಿಲೇವಾರಿ ಸಮಸ್ಯೆ ಹಾಗೂ ಪಂಚಾಯಿತಿಯ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ಜುಲೈ 2ರಂದು ಸಂಜೆ 6 ಗಂಟೆವರೆಗೆ ಸದಾಶಿವಗಡ ಬಂದ್ಗೆ ಕರೆ ನೀಡಲಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷ ಅಕ್ಷಯ್ ಎಸ್ಪಿ ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮನೆಗಳಿಂದ ಕಸ ಸಂಗ್ರಹಣೆ ಸ್ಥಗಿತಗೊಂಡಿರುವುದರಿಂದ ಸಾರ್ವಜನಿಕರು ರಸ್ತೆ ಬದಿ ಹಾಗೂ ಖಾಲಿ ಜಾಗಗಳಲ್ಲಿ ಕಸ ಎಸೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆ ಬದಿಯಲ್ಲಿ ವೈದ್ಯಕೀಯ ತ್ಯಾಜ್ಯ, ಸಿರಿಂಜ್, ಡೈಪರ್ಗಳು ಸೇರಿದಂತೆ ತ್ಯಾಜ್ಯ ರಾಶಿಯಾಗಿದ್ದು ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಾಗಿದೆ ಎಂದು ಹೇಳಿದರು. ಸರ್ಕಾರದಿಂದ ನೀಡಲಾದ 2 ಅತ್ಯಾಧುನಿಕ ಕಸ ವಿಲೇವಾರಿ ವಾಹನಗಳಿದ್ದರೂ ಪಂಚಾಯಿತಿ ಅವುಗಳನ್ನು ಬಳಕೆ ಮಾಡದೆ ನಿಲ್ಲಿಸಿದೆ. ಸಮಸ್ಯೆ ಕುರಿತು ಹಲವು ಬಾರಿ ಪಂಚಾಯಿತಿ ಹಾಗೂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಶಾಸಕ ಸತೀಶ್ ಸೈಲ್ ಅವರ ನಿವಾಸವು ಇದೇ ಭಾಗದಲ್ಲಿದ್ದರೂ ಸಮಸ್ಯೆ ಪರಿಹಾರಕ್ಕೆ ಮುಂದಾಗಿಲ್ಲ ಎಂದು ಆರೋಪಿಸಿದರು. ಜುಲೈ 2ರಂದು ಶಿವಾಜಿ ಚೌಕದಿಂದ ಚಿತ್ತಾಕುಲ ಗ್ರಾಮ ಪಂಚಾಯಿತಿ ಕಚೇರಿಯವರೆಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು 500ಕ್ಕೂ ಹೆಚ್ಚು ಜನರು ಭಾಗವಹಿಸುವ ನಿರೀಕ್ಷೆ ಇದೆ. ವ್ಯಾಪಾರಿಗಳು ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಬೆಂಬಲ ಸೂಚಿಸಿದ್ದು ಸಾರ್ವಜನಿಕರು ಸಹ ಸಹಕರಿಸುವಂತೆ ಮನವಿ ಮಾಡಿದರು. ಯಾಕಂದ್ರೆ ಕಳೆದ 1 ವರ್ಷದಿಂದ ಸದಾಶಿವಗಡ ವ್ಯಾಪ್ತಿ ಪ್ರದೇಶದಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕದ ತೊಂದರೆಯಾಗಿ ಪಂಚಾಯಿತಿಯಿಂದ ಯಾವುದೇ ರೀತಿಯ ವಾಹನ ಕಸ ಕಲೆಕ್ಷನ್ ಮಾಡಿ ಕಳಿಸ್ತಾ ಇಲ್ಲ. ಸೊ ಇದ್ರ ಸಂಬಂಧ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಎರಡನೇದಾಗಿ ಅಪಾರ್ಟ್ಮೆಂಟ್ಗಳಲ್ಲಿ ವಾಸಿಸ್ತಿರುವಂತಹ ಫ್ಲ್ಯಾಟಲ್ಲಿ ಜನ ಏನಿದ್ದಾರೆ, ಕೆಲ ನಮ್ಮ ಕನ್ನಡಿಗರು ಇಲ್ಲಿಯವರಿದ್ದಾರೆ, ಕೆಲ ಹೊರಗಿನವರಿದ್ದಾರೆ, ಉತ್ತರ ಪ್ರದೇಶದವರಿದ್ದಾರೆ. ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ರಾತ್ರಿ ಹೊತ್ತಲ್ಲಿ ಗಂಡಲ್ಲಿ ಕಸವನ್ನ ಹಸಿ ಕಸ ಆಗಲಿ ಅದು ಒಣ ಕಸ ಆಗಲಿ ಆ ಬ್ರಿಡ್ಜ್ ಸೈಡಲ್ಲೋ ರಸ್ತೆ ಬದಿಯಲ್ಲೋ ಅಥವಾ ಹೈವೇ ಸೈಡಲ್ಲಿ ಎಲ್ಲರೂ ಹೋಗಿ ಹಾಕ್ತಾ ಇದ್ದಾರೆ. ಬಹಳಷ್ಟು ಕಡೆ ನಮ್ಮ ದೇವಿ ದೇವಸ್ಥಾನ ಹಿಂದುಗಡೆ ಹಾಕಿದ ಉದಾಹರಣೆಗಳಿವೆ. ಅದನ್ನು ನಾವು ಸಂಘಟನೆ ಹೆಕ್ಕಿದ್ದೇವೆ. ಮತ್ತೆ ಕನ್ನಡ ಶಾಲೆ ಹಿಂದುಗಡೆ ಮತ್ತೆ ಎಲ್ಲೆಲ್ಲೂ ಹಾಕಿ ಅವರು ರಾತ್ರಿ ಹೊತ್ತಲ್ಲಿ ಹೋಗ್ಬಿಡ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿಯ ಕಾನೂನು ಪ್ರಕಾರ ಕ್ರಮ ಕೈಗೊಂಡಿಲ್ಲ. ಪಂಚಾಯಿತಿಯವರು ಕೂಡ ಯಾವುದೇ ರೀತಿಯ ಇದನ್ನ ಗಾಡಿಗಳನ್ನು ಕಳಿಸೋದಾಗಲಿ ಕಸದ ವ್ಯವಸ್ಥೆ ಮಾಡಿಸೋದಾಗಲಿ ಏನು ಮಾಡ್ತಾ ಇಲ್ಲ. ನಮ್ಮ ಸಂಘಟನೆ ವತಿಯಿಂದ ನಾವು ಬಹಳಷ್ಟು ಸತಿ ಹೋರಾಟ ಮಾಡಿದ್ದೇವೆ, ಮನವಿ ಮಾಡ್ಕೊಂಡಿದ್ದೇವೆ. ಎರಡನೇದಾಗಿ ಹೋರಾಟ ಕೂಡ ಮಾಡಿದ್ದೇವೆ. ವಿಭಿನ್ನ ರೀತಿಯಲ್ಲಿ ತಮಟೆ ಬಾರಿಸುವುದರ ಮುಖಾಂತರ, ಕಸದ ಬುಟ್ಟಿ ಹೊತ್ಕೊಂಡು ಹೋಗೋದ್ರ ಮುಖಾಂತರ, ಒಂದು ಮೆರವಣಿಗೆ ಮುಖಾಂತರ ಹೋಗಿ BDO ಅವರಿಗೆ ಮನವಿ ಮಾಡಿಕೊಂಡಿದ್ದೇವೆ. ಸರ್ ದಯವಿಟ್ಟು ಒಂದು ಗ್ರಾಮಸ್ಥರಿಗೆ ಒಂದು ಆಗ್ತಿರುವಂತಹ ಈ ಕಸದ ತೊಂದರೆಯನ್ನು ಬಗೆಹರಿಸಿ ಅಂದ್ಕೊಂಡು ಈ ಕುಡಿಯವರು ಮಾಡ್ತೀನಿ ಅಂದ್ರೆ ಕೂಡ ಆಶ್ವಾಸನೆ ಕೊಡ್ತಾ ಇದ್ದಾರೆ ಹೊರತಾಗಿ ಯಾವುದೇ ರೀತಿಯ ಕ್ರಮ ಕೈಗೊಳ್ತಾ ಇಲ್ಲ. ಯಾಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಸಭೆಯನ್ನು ಕರೆದು ಗ್ರಾಮಸ್ಥರಲ್ಲಿ ಚರ್ಚೆ ಮಾಡಿ ತಮ್ಮ ಸ್ವಇಚ್ಛೆಯಿಂದ ಎಲ್ಲ ಅಂಗಡಿ ಮಾಲಕರು, ಹೋಟೆಲ್ ಮಾಲಕರು, ವ್ಯಾಪಾರಸ್ಥರು ಗುರುವಾರ ದಿನ 2ನೇ ತಾರೀಕು ಬೆಳಿಗ್ಗೆ 6ರಿಂದ ಸಂಜೆ 6 ತನಕ ತಮ್ಮ ಸ್ವ ಇಚ್ಛೆಯಿಂದ ತಮ್ಮ ವ್ಯಾಪಾರವನ್ನು ಬಂದ್ ಮಾಡೋದ್ರ ಮುಖಾಂತರ ಈ ನಮ್ಮ ಒಂದು ಹೋರಾಟಕ್ಕೆ ಬೆಂಬಲ ಕೊಡಬೇಕೆಂದು ಈ ನಿಮ್ಮ TV ಮಾಧ್ಯಮದ ಮುಖಾಂತರ ಅವರಿಗೆ ತಿಳಿಸ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ನಮಗೆ ಸಹಕಾರ ಕೊಡಬೇಕು. ನಾವು ಮಾಡ್ತಿರುವುದು ಯಾವುದೇ ರಾಜಕೀಯ ಪ್ರಚಾರವಲ್ಲ ಅಥವಾ ಯಾವುದೇ ರೀತಿ ಯಾರ ಬೆಂಬಲವಾಗಿ ನಿಲ್ತಾರಲ್ಲ, ಜನರ ಒಳ್ಳೆಯದಕ್ಕೋಸ್ಕರ ನಾವು ಇಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದೇವೆ. ದಯವಿಟ್ಟು ತಾವೆಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳ್ಕೊಂಡು ಈ ಮಾಧ್ಯಮದ ಮುಖಾಂತರ ಸುದ್ದಿಗೋಷ್ಠಿಯಲ್ಲಿ ಮಹೇಶ್ ಬಾಂದೇಕರ್, ಸಂದೀಪ್ ಕಲ್ಗುಟ್ಕರ್, ಅರುಣ್ ನಾಯ್ಕ್, ಹಸನ್ ಶೇಖ್, ಗಜಾನನ್ ಕದಂ, ಅಶೋಕ್ ರಾಣೆ, ರೂಪೇಶ್ ನಾಯ್ಕ್, ಅಮೀನ್ ನತಾಫ್, ಕೃಷ್ಣ ಬಂಟ್, ಮಾರುತಿ ರಾಯ್ಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.